ಪಾಕಿಸ್ತಾನದವರ ಡ್ರಾಮಾ ಇಲ್ಲಿ ಮುಗೀತು. ಪಾಪ ಅವರು T20 ನಲ್ಲಿ ನಾವು ಇಂಡಿಯಾ ಜೊತೆ ಆಟ ಆಡಲ್ಲ, ಬೈಕಾಟ್ ಮಾಡ್ತಿದೀವಿ ಅಂತ ಹೇಳಿದ್ರು. ಅವಾಗ ಅವ್ರಿಗೆ ಇಷ್ಟು ಫೈನ್ ಕಟ್ಟಬೇಕು ಅಂತ ಹೇಳ್ತಾರೆ. ಮೊದ್ಲೇ ಅವ್ರಿಗೆ ಸ್ಯಾಲರಿಗಳು ಸರಿಯಾಗಿ ಬರ್ತಾ ಇಲ್ಲ. ಇವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾವು 3 ಕಂಡೀಷನ್ ಇಡ್ತೀವಿ ಇಂಡಿಯಾ ಜೊತೆ ಆಡಕ್ಕೆ ಅಂತ ಹೇಳ್ತಾರೆ. ಇವರ ಕಂಡೀಷನ್ ಗಳು ಕೇಳಿದ್ರೆ ನೀವು ಬಾಯಲ್ಲಲ್ಲ ನಗ್ತೀರಾ ಸಿಕ್ಕಾಪಟ್ಟೆ, ಅಷ್ಟೊಂದು ಸಿಲ್ಲಿ ಆಗಿವೆ. ಸೊ ಮೊದಲನೇದು, ಇವ್ರು ಇಂಡಿಯಾ ಜೊತೆ ಆಟ ಆಡ್ಬೇಕಂದ್ರೆ ಇವ್ರಿಗೆ ಇಂಡಿಯಾ ಜೊತೆ ಬೈಲ್ಯಾಟ್ರಲ್ ಸೀರೀಸ್ ಬೇಕಂತೆ. ಸೆಕೆಂಡ್ ಒನ್, ಇವ್ರು ಇಂಡಿಯಾ ಜೊತೆ ಮ್ಯಾಚ್ ಆಡ್ಬೇಕಂದ್ರೆ ICC ಇಂದ ಒಳ್ಳೆ ರೆವಿನ್ಯೂ ಬೇಕಂತೆ. ಅಂಡ್ ಥರ್ಡ್ ಒನ್ ಏನ್ ಗೊತ್ತಾ, ಪಾಪ ಇವ್ರು ಇಂಡಿಯಾ ಜೊತೆ ಮ್ಯಾಚ್ ಆಡ್ಬೇಕಂದ್ರೆ ಇಂಡಿಯಾದವ್ರು ಮ್ಯಾಚ್ ಮುಗಿದ ಮೇಲೆ ಶೇಕ್ ಹ್ಯಾಂಡ್ ಮಾಡ್ಬೇಕು, ಹಾಗಾದ್ರೆ ಮಾತ್ರ ನಾವು ಆಟ ಆಡ್ತೀವಿ ಅಂತ ಭಿಕ್ಷೆ ಬೇಡ್ತಾರಲ್ಲ ಗುರು ಪಾಪ. ಇವಾಗ ಇಷ್ಟೆಲ್ಲ ಆದ್ಮೇಲೆ ಈ 3 ಕಂಡೀಷನ್ ಎಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಕೊನೆಗೆ ಒಂದಂತೂ ಸತ್ಯ, ಈ ಸರಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತೂ ನಡೆಯುತ್ತೆ ಅಂತ ಅನಿಸ್ತದೆ. ಅಂಡ್ ನೀವೇ ಹೇಳಿ ಸ್ನೇಹಿತರೆ, ಇವರ 3 ಕಂಡೀಷನ್ ಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಂಡ್ ಈ ಸರಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ T20 ವರ್ಲ್ಡ್ ಕಪ್ ಅಲ್ಲಿ ನಡೆದ್ರೆ ಗೆಲ್ಲೋದು ಯಾರು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಹಾಗೆ ಕನ್ಫರ್ಮೇಶನ್ ಗಾಗಿ ನನ್ನ ಫಾಲೋ ಮಾಡಿ, ಮೆಸೇಜ್ ಮಾಡಿ. ಧನ್ಯವಾದಗಳು.